NRI ಬೈಯರ್ಸ್ಗೆ ಈ ವಿಡಿಯೋ ಒಂದು ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ನಮ್ಮ ಒಬ್ಬರು ರೀಸೆಂಟ್ ಕ್ಲೈಂಟ್ UK ಇದ್ಕೊಂಡು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಬ್ಯಾಂಗ್ಳೂರಲ್ಲಿ ಒಂದು ಬೆಸ್ಟ್ ಪ್ರಾಪರ್ಟಿನ ಒಂದು ಬೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಿದ್ದಾರೆ. ಬನ್ನಿ ಅವ್ರ ಬಾಯಿ ಮೂಲಕನೇ ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳ್ಕೊಂಬರೋಣ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಪ್ರಾಪರ್ಟಿ ಪರ್ಚೇಸ್. ಥ್ಯಾಂಕ್ ಯು ವೆರಿ ಮಚ್. ಮ್ಯಾಮ್, ನೀವು ಎಷ್ಟು ದಿನದಿಂದ ನೀವು ಪ್ರಾಪರ್ಟಿನ ತಗೋಬೇಕು ಅಂತ ಸರ್ಚ್ ಮಾಡ್ತಿದ್ರಿ ಆ್ಯಂಡ್ ಮೇಕ್ ಮೈ ಪ್ರಾಪರ್ಟೀಸ್ ನಿಮಗೆ ಹೇಗೆ ಪರಿಚಯ ಆಯಿತು, ಇಲ್ಲ ಯಾರಾದರೂ ಬೇರೆಯವರು ನಿಮಗೆ ಸಜೆಸ್ಟ್ ಮಾಡಿದ್ದ ಹೇಗೆ? ಆಕ್ಚುಲಿ ಪ್ರಾಪರ್ಟಿ ನೋಡ್ತಾ ಆಲ್ಮೋಸ್ಟ್ 1 year ಆಯ್ತು. ಸೀರಿಯಸ್ ಆಗಿ ಅದನ್ನ ಸ್ಟಾರ್ಟ್ ಮಾಡಿರ್ಲಿಲ್ಲ, ಹಾಗೆ ನೋಡ್ತಾ ಇದ್ವಿ ಮೇಲೆ ಮೇಲೆ ಯಾರಾದ್ರೂ ಸಿಗುತ್ತಾ, ಹಂಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದಾಗ ಇದೊಂದು ಪ್ರಾಪರ್ಟಿ ಮೇಕ್ ಮೈ ಪ್ರಾಪರ್ಟೀಸ್ ಒಂದು ಆಡ್ ಬಂತು ಇನ್ಸ್ಟಾಗ್ರಾಮ್ ಅಲ್ಲಿ. ಓಕೆ. ಆಮೇಲೆ ಅಂತ ಒಂದು ಪ್ರಾಪರ್ಟಿ ಇತ್ತು, ಇಂಟ್ರೆಸ್ಟ್ ಆಯ್ತು ಬಿಕಾಸ್ ಆ ಏರಿಯಾನಲ್ಲೇ ಸ್ವಲ್ಪ ನೋಡ್ತಾ ಇದ್ವಿ. ಆ ತರ ಹಂಗೆ ಕಾಲ್ ಮಾಡಿ ಪರಿಚಯ ಆಗಿದ್ದು. ಓಕೆ ಮ್ಯಾಮ್, ನೀವು UK ಇದ್ಕೊಂಡು ಬೆಂಗಳೂರಿನಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಯಾಕೆ? ಕೆನಲ್ಲಿ ಇದೀವಿ, ಬಟ್ ಯಾವಾಗ್ಲೂ ಬ್ಯಾಂಗ್ಳೂರೇ ಸೆಟಲ್ ಆಗ್ಬೇಕು ಅಂತ. ಹುಟ್ಟು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ, ಬಟ್ ಸೆಟಲ್ ಆಗೋದು ಅಲ್ಲೇ ಅಂತಾನೆ ಮೊದಲಿಂದನೂ ಮೈಂಡ್ ಅಲ್ಲಿ ಇತ್ತು. ಅದಕ್ಕೆ ಬ್ಯಾಂಗ್ಳೂರಲ್ಲಿ ಪ್ರಾಪರ್ಟಿನೇ ಹುಡುಕ್ತಾ ಇದ್ವಿ. ಡೈರೆಕ್ಟ್ ನೀವು ಸೈಟ್ ವಿಸಿಟ್ ಮಾಡಿದೆ, ಆನ್ಲೈನ್ ಥ್ರೂ ನೀವು ಪ್ರಾಪರ್ಟಿನ ನೋಡಿ ಸೆಲೆಕ್ಟ್ ಮಾಡಿ ಫೈನಲೈಸ್ ಮಾಡಿ ಓಕೆ ಮಾಡಿದ್ರಿ, ಆ್ಯಂಡ್ ಡೈರೆಕ್ಟ್ ನೀವು ಇಂಡಿಯಾಗೆ ಬಂದು ಪ್ರಾಪರ್ಟಿನ ನೋಡಿದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಎಷ್ಟೊಂದ್ಸತಿ ಮೈಂಡಲ್ಲಿ ಇತ್ತು, ಅಯ್ಯೋ ಆನ್ಲೈನಲ್ಲಿ ನೋಡಿ ಫೈನಲೈಸ್ ಮಾಡೋದು ಹೇಗೆ ಒಂಥರ ಸ್ವಲ್ಪ ಡೌಟ್ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಟ್ರಸ್ಟು ಇತ್ತು, ಬಿಕಾಸ್ ಯಾವಾಗ ಫೋನ್ ಮಾಡಿದ್ರು ಕರೆಕ್ಟಾಗಿ ರಿಪ್ಲೈ ಮಾಡಿ ಆಲ್ವೇಸ್ ಮೇಂಟೈನ್ ದ ಟ್ರಸ್ಟ್ ಆ್ಯಂಡ್ ಬ್ಯಾಲೆನ್ಸ್ ವಿತ್ ದ್ಯಾಟ್. ಆಮೇಲೆ ಹಂಗೇನೆ ನಾನು ಬಂದು ಪ್ರಾಪರ್ಟಿ ನೋಡಿದಾಗ್ಲೂ ಈಕ್ವಲಿ ಅಲ್ಲಿ ಏನಿತ್ತು ಹಂಗೆ ಸೇಮ್ ಟು ಸೇಮ್ ಇತ್ತು. 1:1 ಮ್ಯಾಚ್ ಆಯ್ತು. ಸೊ ಇನ್ನೂ ಟ್ರಸ್ಟ್ ಡೆವಲಪ್ ಆಯ್ತು. ಸೊ ಚೆನ್ನಾಗಿ ಅನ್ಸ್ತು. ಈ ಟ್ರಸ್ಟ್ ನಿಮಗೆ ಡೆವಲಪ್ ಆಗಕ್ಕೆ ಯಾವ ಫ್ಯಾಕ್ಟರ್ ರೀಸನ್ ಆಯ್ತು ಮ್ಯಾಮ್? ಎಲ್ಲದು ಇನ್ಕ್ಲೂಡಿಂಗ್ ಪ್ರಾಪರ್ಟಿ ಪೇಪರ್ಸ್ ಆಗಲಿ ಎಲ್ಲ ನೀಟ್ ಟು ನೀಟ್ ಇತ್ತು. ಪ್ಲಸ್ ಏನೇ ಕೇಳಿದ್ರು ಒಂಥರ ಇಲ್ಲ ಅಂತಿರ್ಲಿಲ್ಲ, ಇಮಿಡಿಯೇಟ್ ಆಗಿ ಕಳ್ಸಿಕೊಡ್ತಾ ಇದ್ರಿ. ಈ ಪೇಪರ್ ಇದೆಯಾ ಆ ಪೇಪರ್ ಇದೆಯಾ ಅಂತ ಎಲ್ಲದು ಪಟ್ ನಡೀತಾ ಇತ್ತು ಕೆಲಸ. ಪ್ಲಸ್ ಹೆಂಗಿದ್ಯೋ ಹಂಗೆ ಹೇಳ್ತಾ ಇದ್ರಿ, ಓಕೆ ಈ ತರ ಇದೆ ಅಂದ್ರೆ ಅದೇ ತರ ಒಂಥರ. ಅದಕ್ಕೆ ತುಂಬಾ ಬೆಣ್ಣೆ ಹಚ್ಚಿ ಸಕ್ಕರೆ ಹಾಕಿ ಏನು ಹೇಳ್ತಿರ್ಲಿಲ್ಲ. ಟ್ರಾನ್ಸ್ಪರೆನ್ಸಿ ತುಂಬಾ ನೀಟಾಗಿತ್ತು. ಅದಕ್ಕೆ ಟ್ರಸ್ಟ್ ಚೆನ್ನಾಗಿ ಡೆವಲಪ್ ಆಯ್ತು. ಓಕೆ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ಗೋಸ್ಕರ ನೀವು ಇಂಡಿಯಾಗೆ ಬಂದಿದ್ದು, ಬಟ್ ನೀವು ಒಂದು ಟೈಮ್ ಲಿಮಿಟ್ ಇಟ್ಕೊಂಡು ಇಂಡಿಯಾಗೆ ಬಂದ್ರಿ. ಆ ಟೈಮ್ ಲಿಮಿಟ್ ಒಳಗಡೆನೆ ಎಲ್ಲ ಪ್ರೋಸೆಸ್ಸು ನೀಟಾಗಿ ಕಂಪ್ಲೀಟ್ ಆಯ್ತಾ ಹೇಗೆ? ಹೌದು, ಆಕ್ಚುಲಿ ತುಂಬಾನೇ ಟೈಮ್ ಕನ್ಸ್ಟೆಂಟ್ ಇಟ್ಕೊಂಡು ಬಂದ್ಬಿಟ್ಟಿದೆ. ಪ್ರಾಪರ್ಟಿ ಅಂದ್ರೆ ಯಾವಾಗ್ಲೂ ಜಾಸ್ತಿ ಟೈಮೇ ಆಗುತ್ತೆ. ಬಟ್ ನನ್ನ ಮಗು ಇದೆ, ಸೊ ವಾಪಸ್ ಹೋಗ್ಲೇಬೇಕಾಯ್ತು ಒಂದು ಎಲ್ಲ ಶೆಡ್ಯೂಲ್ ಮೇಂಟೈನ್ ಮಾಡಕ್ಕೆ. ಬಟ್ ಎಷ್ಟು ಡೌಟ್ ಇತ್ತು, ಆಗಲ್ವೇನೋ ಅಯ್ಯೋ ಏನಾದ್ರು ಆಗಿ ಬೇರೆಯವ್ರ ಹತ್ರ ರಿಜಿಸ್ಟರ್ ಮಾಡ್ಬೇಕೇನೋ ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಎಲ್ಲ ಒಂಥರ ನೀರ್ ಕುಡ್ದಷ್ಟು ಈಸಿಯಾಗಿ ಆಗೋಯ್ತು. ನಾವ್ ಒಂದ್ಸತಿನೂ ಅಲ್ಲಿ ಬನ್ನಿ ಇಲ್ಲಿ ಸೈನ್ ಹಾಕ್ಬೇಕು ಅಂದಿದ್ದೇ ಇಲ್ಲ. ನಾನು ಅಷ್ಟು ಚಿಕ್ಕ ಮಗು 5 ತಿಂಗಳು ಮಗು 4 ತಿಂಗಳು ಮಗುನ ಇಟ್ಕೊಂಡು ಓಡಾಡ್ಬೇಕಾಗಿದ್ರೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು ಅವಾಗ. ನೀವು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳಿದ್ರೆ. ಬಟ್ ಆದಷ್ಟು ನೀವು ಇಲ್ಲ ನಮಿಗದ್ ಬರ್ಬೇಡಿ ನಾವ್ ನೋಡ್ಕೋತೀವಿ ಅಂತ ಫೈನಲಿ ನಾನು ಹೋಗಿ ಅಲ್ಲಿ ಬರೀ ಅಲ್ಲಿ ಸೈನ್ ಹಾಕಕ್ ಬರ್ಬೇಕಾಗಿತ್ತು ಅಷ್ಟೇ ಆಫೀಸಲ್ಲಿ. ಅದ್ ಬಿಟ್ರೆ ಇನ್ನೆಲ್ಲೂ ನಾನು ನೀವು. ಓಕೆ, ಪ್ರಾಪರ್ಟಿ ಸಜೆಸ್ಟ್ ಮಾಡೋದ್ರಿಂದ ಹಿಡಿದು ಬುಕ್ಕಿಂಗ್ ಆಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ಲೋನ್ ಪ್ರೊಸೆಸ್ ಆಗಿರ್ಬೋದು, ಹಾಗೆ ಎಂಡ್ ಆಫ್ ದ ಮೂಮೆಂಟ್ ರಿಜಿಸ್ಟ್ರೇಷನ್ವರೆಗೂ ಮೇಕ್ ಮೈ ಪ್ರಾಪರ್ಟೀಸ್ ಟೀಮ್ ನಿಮ್ಮನ್ನ ಹೇಗೆ ಹ್ಯಾಂಡಲ್ ಮಾಡಿತು ಮ್ಯಾಮ್? ತುಂಬಾ ಸ್ಮೂತ್ ಅಂತ ಅನಿಸ್ತು ಎಲ್ಲದ್ರಲ್ಲೂ. ಫಸ್ಟ್ ಯಾವಾಗ ನೀವು ಡಾಕ್ಯುಮೆಂಟ್ ಕೊಟ್ಟು ಅದನ್ನ ವೆರಿಫೈ ಮಾಡಿ ನಾನು ವಾಪಸ್ ನಿಮಗೆ ಎಸ್ ಅಂತ ಹೇಳಿ ಪಟ ಅಂತ ಎಲ್ಲ ಲೋನ್ ಡಾಕ್ಯುಮೆಂಟ್ ಚೆಕ್ ಲಿಸ್ಟ್ ಕೊಡ್ಸಿದ್ರಿ, ನಾನು ವಾಪಸ್ ಕಳಿಸ್ದೆ. ಒಂಥರ ತುಂಬಾ ಫಾಸ್ಟ್ ಆಗಿ ಆಗೋಯ್ತು. ಓಕೆ, ಪ್ರತಿ ಸತಿನೂ ಇದೊಂದು ಕಳ್ಸಿ ಮತ್ತೊಂದು ಕಳ್ಸಿ ಅಂತ ಹೇಳಲಿಲ್ಲ, ಎಲ್ಲ ಒಂದೇ ಸತಿ ಮುಗ್ದೋಯ್ತು. ಇದಾಯ್ತಾ ಇಲ್ವಾ ಅಂತಾನೆ ಅನ್ಸ್ಲಿಲ್ಲ. ಎಲ್ಲಾರು ನನ್ನ ಫ್ರೆಂಡ್ಸ್ ಕೇಳಿದ್ರು ಇಷ್ಟ ಬೇಗ ಆಗೋಯ್ತಾ ಅಂತೆಲ್ಲ ಕೇಳೋ ಜನ ಇದ್ದಾರೆ. ಮ್ಯಾಮ್, ಇಷ್ಟೆಲ್ಲ ಹೇಳಿದ್ಮೇಲೆ NRI ಬೈಯರ್ಸ್ಗೆ ಏನ್ ಸಜೆಸ್ಟ್ ಮಾಡ್ತೀರಾ? NRI ಬಯರ್ಸ್ ಮೇಜರ್ ಆಗಿ ಬೇಕಾಗಿರೋದು ಟ್ರಸ್ಟ್ ಮತ್ತೆ ಟ್ರಾನ್ಸ್ಪರೆನ್ಸಿ. ಅಲ್ಲೆಲ್ಲೋ ಕುತ್ಕೊಂಡು ಬೆಂಗಳೂರಲ್ಲಿ ಸೈಟ್ ಬೈ ಮಾಡ್ಬೇಕು. ಓಕೆ, ಬೆಂಗಳೂರು ಇಸ್ ಎ ಗ್ರೋಯಿಂಗ್ ಏರಿಯಾ. ಎಷ್ಟು ಜಾಸ್ತಿ ದುಡ್ಡನ್ನ ವ್ಯಾಲ್ಯೂನ ತಗೊಂಡು ಒಂದು ಬಯರ್ನ ಟ್ರಸ್ಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟದ ಕೆಲಸ ಅದು. ಸೊ ನಾನಂತೂ ಅನುಭವಿಸಿದ್ದೀನಿ. ನಂದು ಹಾರ್ಟ್ಫುಲ್ ರಿವ್ಯೂ ಏನಂದ್ರೆ ಮೇಕ್ ಮೈ ಪ್ರಾಪರ್ಟೀಸ್ ಅವರು
ಅದರಲ್ಲಿ 100% ಇದ್ದೀರಾ ನೀವು. ಸೊ ಯು ಕ್ಯಾನ್ ಬ್ಲೈಂಡ್ಲಿ ಟ್ರಸ್ಟ್ ಆ್ಯಂಡ್ ಯು ಕ್ಯಾನ್ ಗೋ ಟು ದೆಮ್ and they will give you the best of opportunities with respect to all the ಏನಂತಾರೆ any house or with construction ಮಾಡ್ಕೊಡ್ತೀರಾ ಅನ್ಸುತ್ತಲ್ವಾ ನೀವು with site. ಸೊ ಕಣ್ಣು ಮುಚ್ಕೊಂಡು ಕೊಡ್ಬೋದು ನಿಮಗೆ ಇದೆಲ್ಲ. ಥ್ಯಾಂಕ್ ಯು ಮ್ಯಾಮ್. ಫೈನಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಜೆಸ್ಟ್ ಮಾಡ್ತೀರಾ? 100%. ನಾನು ಆಲ್ರೆಡಿ ಎಷ್ಟು ಜನ ಫ್ರೆಂಡ್ಸಿಗೆ ಹೇಳಿದ್ದೀನಿ. ಐ ನೋ ದ್ಯಾಟ್. ಓಕೆ, ಇನ್ನು ರೇಟಿಂಗ್ಸ್ ಅಂತ ಬಂದರೆ ಔಟ್ ಆಫ್ 10ಗೆ ನಿಮ್ಮ ರೇಟಿಂಗ್ಸ್ ಎಷ್ಟಿರುತ್ತೆ? 10.5 from me, because with the baby I know how much it's a struggle to go around with the property, especially in Bangalore. ಅದನ್ನ ಬೆಣ್ಣೆ ಸರ್ದಂಗೆ ಸರಿತು ಎಲ್ಲದೂ ಮುಗ್ದೋಯ್ತು. ಸೊ 10.5. ಈ ಜರ್ನಿಯಲ್ಲಿ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿನ ಸಿಂಪ್ಲಿಸಿಟಿ ನೋಡಿ ನಮಗೂ ತುಂಬ ಖುಷಿಯಾಗಿದೆ. ನೀವು ಇಷ್ಟು ಮೇಕ್ ಮೈ ಪ್ರಾಪರ್ಟೀಸ್ನ ಟ್ರಸ್ಟ್ ಮಾಡಿ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಕಂಪ್ಲೀಟ್ ಟೀಮ್ ಕಡೆಯಿಂದ ನಿಮಗೆ ಕಂಗ್ರ್ಯಾಚುಲೇಷನ್ನ ಹೇಳ್ತೀವಿ. ಥ್ಯಾಂಕ್ ಯು ಮ್ಯಾಮ್. Thank you very much.